ನಮಸ್ಕಾರ. ಬನ್ನಿ, ಇವತ್ತು ನಾವು ಹರಿಯಾಣದಲ್ಲಿ ನಡೆದ ಒಂದು ಮನ ಕಲಕುವ ಸತ್ಯ ಘಟನೆಯನ್ನ ಕೇಳೋಣ. ಇದು ಒಬ್ರಿಗೊಬ್ರು ಸಂಬಂಧವೇ ಇಲ್ಲದ ಇಬ್ರು ವ್ಯಕ್ತಿಗಳ ಜೀವನ ಹೇಗೆ ಒಂದು ಅನಿರೀಕ್ಷಿತ ತಿರುವು ಪಡೆಕೊಳ್ಳುತ್ತೆ ಅನ್ನೋ ಕಥೆ. ಸರಿ, ಹಾಗಿದ್ರೆ ಕಥೆ ಶುರು ಮಾಡೋಣ. ಈ ಮಾತುಗಳು ಹೇಮಾದೇವಿಯವರ ಬಗ್ಗೆ. ಆಕೆ ಒಬ್ಬ ದೊಡ್ಡ ಉದ್ಯಮಿ. ಎಷ್ಟು ದೊಡ್ಡ ಉದ್ಯಮಿ ಅಂದ್ರೆ ಆಕೆಯನ್ನ ಕಂಡು ಎಲ್ಲರೂ ಹೆದರುತ್ತಿದ್ರು. ಅಷ್ಟೇ ಆಕೆಯ ಹೆಸರು ಕೇಳಿದ್ರೆ ಸಾಕು, ನಗರದ ದೊಡ್ಡ ದೊಡ್ಡ ಬಿಸ್ನೆಸ್ಮೆನ್ಗಳಿಗೂ ಒಂದು ಕ್ಷಣ ಎದೆ ಝಲ್ ಅನ್ನುತ್ತಿತ್ತು. ಮೊದಲಿಗೆ ಈ ಕಥೆಯ 2 ಮುಖ್ಯ ಪಾತ್ರಗಳನ್ನೊಮ್ಮೆ ನೋಡೋಣ. ಒಬ್ಬ ತುಂಬಾ ವಿನಮ್ರ ಚಾಲಕ ಮತ್ತು ಅವನ ಯಾವಾಗ್ಲೂ ಗಂಟಿಕೊಂಡೇ ಇರೋ ಮಾಲಕಿ. ನೋಡಿ, ಇಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಒಂದು ಕಡೆ ವಿಕಾಸ್ ತನ್ನ ತಂದೆ ತಾಯನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದೇ ಒಂದು ಸರಳ ಆಸೆಯಿಂದ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಿರೋ ಯುವಕ. ಇನ್ನೊಂದ್ ಕಡೆ ಹೇಮಾದೇವಿ, ಕೋಟಿಗಟ್ಲೆ ಆಸ್ತಿ, ದೊಡ್ಡ ಬಂಗಲೆ, ಆದ್ರೆ ಭಾವನಾತ್ಮಕವಾಗಿ ಒಂಟಿ. ಎಲ್ಲರೂ ಆಕೆಯನ್ನ ಕಂಡು ನಡುಗ್ತಿದ್ರು. ಪ್ರತಿದಿನ ಅವರು ಕಾರಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದ್ ರೀತಿ ಸೂತಕದ ವಾತಾವರಣ ಇರ್ತಿತ್ತು. ಸಂಪೂರ್ಣ ಮೌನ. ವಿಕಾಸ್ ಅದೆಷ್ಟು ಹುಷಾರಾಗಿದ್ದ ಅಂದ್ರೆ ಅಪ್ಪಿತಪ್ಪಿಯೂ ಕಾರಿನ ರೇರ್ವ್ಯೂ ಮಿರರ್ನಲ್ಲೂ ಹಿಂದಿನ ಸೀಟ್ನಲ್ಲಿ ಕೂತಿರೋ ಹೇಮಾದೇವಿಯನ್ನ ನೋಡೋ ಧೈರ್ಯ ಮಾಡ್ತಿರ್ಲಿಲ್ಲ. ಇಲ್ಲಿಂದ ಕಥೆಗೆ ಒಂದು ದೊಡ್ಡ ತಿರುವು ಸಿಗುತ್ತೆ. ಹೊರಗಡೆ ಬೀಸೋ ಬಿರುಗಾಳಿ ಈ ಪಾತ್ರಗಳ ಒಳಗಿನ ಭಾವನೆಗಳ ಬಿರುಗಾಳಿಗೂ ಒಂದು ರೀತಿ ಕನ್ನಡಿ ಹಿಡಿಯುತ್ತೆ. ಒಂದು ಬಿಸ್ನೆಸ್ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ವಾತಾವರಣ ಪೂರ್ತಿಯಾಗಿ ಬದ್ಲಾಗತ್ತೆ. ಕಪ್ಪು ಮೋಡ, ಭೀಕರ ಬಿರುಗಾಳಿ, ಜೊತೆಗೆ ಜೋರಾಗಿ ಮಳೆ. ಇದು ಬರೀ ವಾತಾವರಣದಲ್ಲೇ ಆದ ಬದಲಾವಣೆ ಆಗಿರಲಿಲ್ಲ, ಬದಲಾಗಿ ಅವರ ಜೀವನದಲ್ಲಿ ಬರ್ಲಿದ್ದ ಒಂದು ದೊಡ್ಡ ಬದಲಾವಣೆಯ ಮುನ್ಸೂಚನೆ ಆಗಿತ್ತು. ಅವರು ಹೋಗ್ತಾ ಇದ್ದ ದಾರಿ ಇದೆಯಲ್ಲ, ಅದು ಪೂರ್ತಿ ನಿರ್ಜನ ಪ್ರದೇಶ. ಆಗ ಇದ್ದಕ್ಕಿದ್ದ ಹಾಗೆ ಕಾರಿನ ಇಂಜಿನ್ನಿಂದ ಒಂದು ವಿಚಿತ್ರ ಸದ್ದು ಬಂದು ಕಾರು ನಿಂತೇ ಹೋಯ್ತು. ಆ ಬಿರುಗಾಳಿ ಮಳೆಯಲ್ಲಿ ಅವರಿಬ್ರೂ ಅಲ್ಲೇ ಸಿಕ್ಕಾಕೊಂಡ್ರು. ಕಾರು ನಿಂತ ತಕ್ಷಣ ಹೇಮದೇವಿಯ ಕೋಪಕ್ಕೆ ಎಲ್ಲಿಯೇ ಇರ್ಲಿಲ್ಲ. ಎಲ್ಲ ನಿನ್ನ ಬೇಜವಾಬ್ದಾರಿಯಿಂದ ಆಗಿದ್ದು ಅಂತ ಜೋರಾಗಿ ಕಿರಿಚಿದ್ಳು. ಆದ್ರೆ ವಿಕಾಸ್ ಒಂದು ಮಾತಾಡ್ದೆ ಮಳೆಯಲ್ಲಿ ನೆನಿತಾ ಏನಾದ್ರೂ ಪರಿಹಾರ ಸಿಗುತ್ತಾ ಅಂತ ಪ್ರಯತ್ನ ಪಡ್ತಿದ್ದ. ಕೊನೆಗೆ ಗಂಟೆಗಟ್ಲೆ ಕಾದ್ಮೇಲೆ ಒಬ್ಬ ಮೆಕ್ಯಾನಿಕ್ ಸಿಕ್ಕಿ ಕಾರು ಸರಿ ಹೋದಾಗ ಮಧ್ಯರಾತ್ರಿಯಾಗಿತ್ತು. ಹಾಗಾಗಿ ಹತ್ತಿರದ ಒಂದು ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಳ್ಳಲು ಅವರು ನಿರ್ಧಾರ ಮಾಡ್ತಾರೆ. ಇಲ್ಲಿಂದ ಕಥೆ ಒಂದು ರೀತಿ ಭಾವನಾತ್ಮಕ ತಿರುವು ಪಡ್ಕೊಳ್ಳುತ್ತೆ. ವಿಕಾಸ್ ಇಲ್ಲಿಯವರೆಗೂ ಯಾರೂ ನೋಡಿರದ ಹೇಮಾದೇವಿಯ ಇನ್ನೊಂದು ಮುಖವನ್ನ ನೋಡ್ತಾನೆ. ಗೆಸ್ಟ್ ಹೌಸ್ನಲ್ಲಿ ಮಲಗಿದ್ದ ವಿಕಾಸ್ಗೆ ನಡುರಾತ್ರಿಯಲ್ಲಿ ಯಾರೋ ಬಿಕ್ಕಿ ಬಿಕ್ಕಿ ಅಳೋ ಸದ್ದು ಕೇಳಿಸ್ತೆ. ಮೊದಲು ಅದು ಗಾಳಿಯ ಶಬ್ದ ಇರಬೇಕು ಅನ್ಕೊಂಡ. ಆದ್ರೆ ಆ ಹೃದಯ ಹಿಂಡು ಅಳುವಿನ ಸದ್ದು ಅವನನ್ನ ಹೇಮಾದೇವಿ ಮಲಗಿದ್ದ ರೂಮಿನ ಬಾಗಿಲ್ ಹತ್ರಕ್ಕೆ ಕರ್ಕೊಂಡು ಹೋಯ್ತು. ಬಾಗಿಲನ್ನ ಮೆಲ್ಲಗೆ ತಳ್ಳಿ ನೋಡಿದ ವಿಕಾಸ್ಗೆ ಆಘಾತ ಕಾದಿತ್ತು. ರೂಮಿನಲ್ಲಿದ್ದ ದುಬಾರಿ ಹೂದಾನಿ ಒಡೆದು ಚೂರಾಗಿತ್ತು. ಹಗಲಿನಲ್ಲಿ ಸಿಂಹಿಣಿಯಂತೆ ಗರ್ಜಿಸ್ತಿದ್ದ ಹೇಮಾದೇವಿ ಆ ಗಾಜಿನ ಚೂರುಗಳ ಮಧ್ಯೆ ಒಂದು ಸಣ್ಣ ಮಗುವಿನ ಹಾಗೆ ಕೂತು ಅಳುತ್ತಿದ್ಲು. ಅಷ್ಟೇ ಅಲ್ಲ, ಅವಳ ಕೈಯಿಂದ ರಕ್ತ ಸೋರುತ್ತಿತ್ತು. ಆ ರಾತ್ರಿ ಹೇಮಾದೇವಿ ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ನೋವನ್ನ ಹೊರಹಾಕ್ತಾಳೆ. ತನ್ನ ಈ ಕಠಿಣ ಸ್ವಭಾವ ಏನಿದೆಯಲ್ಲ, ಅದು ತನ್ನನ್ನ ತಾನು ರಕ್ಷಿಸ್ಕೊಳ್ಳಕ್ಕೆ ಹಾಕ್ಕೊಂಡ ಒಂದು ಮುಖವಾಡ ಅಷ್ಟೇ ಅಂತ ಹೇಳ್ಕೊಳ್ತಾಳೆ. ಅವಳ ಜೀವನದ ಕತೆ ಕೇಳಿದ್ರೆ ಮೈ ಜುಮ್ಮನ್ನುತ್ತೆ. ಒಬ್ಬ ಕ್ರೂರಿ ಗಂಡ, ಆಮೇಲೆ ಅವನ್ ಸಾವು, ನಂತರ ಆಸರೆಯಾಗಿದ್ದ ತಂದೆ ತಾಯಿಯ ಸಾವು, ಕೊನೆಗೆ ಆಸ್ತಿಗೋಸ್ಕರ ಹಿಂದೆ ಬಿದ್ದ ಸಂಬಂಧಿಕರ ದ್ರೋಹ. ಒಂದ್ರ ಮೇಲೊಂದು ಬಂದ ಈ ಎಲ್ಲ ಹೊಡೆತಗಳು ಅವಳನ್ನ ಕಲ್ಲಾಗಿಸಿದ್ವು. ಅವಳ ಮಾತಿನ ಕೊನೆಯಲ್ಲಿ ಆ ಚಿನ್ನದ ಪಂಜರದಲ್ಲಿ ಅವಳು ಅನುಭವಿಸಿದ್ದ ಆಳವಾದ ಒಂಟಿತನ ಹೊರಬಂತು. ಈ ದೊಡ್ಡ ಬಂಗಲೆಯಲ್ಲಿ ನನ್ನ ಜೊತೆ ಮಾತಾಡೋಕೆ ಯಾರೂ ಇಲ್ಲ ಅಂತ ಅವಳು ತನ್ನ ನೋವನ್ನ ತೋಡಿಕೊಂಡ್ಳು. ಈ ಕ್ಷಣ ಇದೆಯಲ್ಲ, ಇದು ತುಂಬಾ ಮುಖ್ಯ. ವಿಕಾಸ್ ಯಾವುದೇ ಬುದ್ಧಿವಾದ ಹೇಳೋಕ್ ಹೋಗ್ಲಿಲ್ಲ. ಬದಲಾಗಿ ಅವನ್ ಹೇಳಿದ ಆ ಸರಳ ಮಾತುಗಳು, ನಾನು ನಿಮ್ಮ ಜೊತೆ ಇದ್ದೇನೆ ಮೇಡಮ್ ಅನ್ನೋ ಆ ಭರವಸೆ ಹೇಮಾದೇವಿ ವರ್ಷಗಳಿಂದ ಕಟ್ಟಿಕೊಂಡಿದ್ದ ನೋವಿನ ಕೋಟೆಯನ್ನೇ ಒಡೆದಾಕಿತು. ಈಗ ನಾವು ಕಥೆಯ ಕ್ಲೈಮ್ಯಾಕ್ಸಿಗೆ ಬರ್ತಾ ಇದೀವಿ. ಅವರಿಬ್ಬರ ನಡುವೆ ಶುರುವಾದ ಈ ಬಂಧ ಅವಳ ಹಿಂದಿನ ಜೀವನದ ಕ್ರೌರ್ಯದಿಂದ ಒಂದು ದೊಡ್ಡ ಪರೀಕ್ಷೆಗೆ ಒಳಗಾಗುತ್ತೆ. ಹೇಮಾದೇವಿಯ ಮೈದುನ ರಾಜೀವ್ ಆಸ್ತಿ ಪತ್ರಗಳಿಗೆ ಸಹಿ ಹಾಕಿಸ್ಕೊಳ್ಳೋಕೆ ಗೂಂಡಗಳನ್ನ ಕರ್ಕೊಂಡು ಬಂಗಲೆಗೆ ನುಗ್ಗುತ್ತಾನೆ. ಆಗ ವಿಕಾಸ್ ಕೈಗೊಂದು ದೊಣ್ಣೆ ಹಿಡಿದು ಒಬ್ಬನೇ ಅವರನ್ನ ಎದುರಿಸ್ತಾನೆ. ವಿಕಾಸ್ ನೋವಿಂದ ಚೀರುತ್ತಿದ್ದ ಸದ್ದು ಕೇಳಿ ಹೇಮಾದೇವಿಯಲ್ಲಿದ್ದ ಭಯ ಎಲ್ಲ ಮಾಯವಾಗಿ ಅವಳು ತನ್ನನ್ನು ರಕ್ಷಿಸ್ಕೊಳ್ಳೋಕೆ ಪಿಸ್ತೂಲು ಹಿಡಿದು ಹೊರಬರ್ತಾಳೆ. ಹೇಮಾದೇವಿಯ ಈ ಮಾತುಗಳು ಅವಳು ಸಂಪೂರ್ಣವಾಗಿ ಬದಲಾಗಿದ್ದಟೆ ಸಾಕ್ಷಿ. ಅವಳ ಕಣ್ಣಲ್ಲಿ ಭಯ ಇರಲಿಲ್ಲ,
ಬದಲಿಗೆ ಭಯ ಹುಟ್ಟಿಸುವಂತಹ ಕೋಪದ ಕಿಡಿಯಿತ್ತು. ಆ ಕ್ಷಣ ಅವಳು ತನ್ನ ಶಕ್ತಿಯನ್ನ ಮತ್ತೆ ಪಡ್ಕೊಂಡಿದ್ಲು. ಆ ಘಟನೆಯ ನಂತರ ಹೇಮದೇವಿ ತನ್ನ ಜೀವನವನ್ನೇ ಬದಲಾಯಿಸೋ ಒಂದು ದೊಡ್ಡ ನಿರ್ಧಾರಕ್ಕೆ ಬರ್ತಾಳೆ. ಇದು ನಿಜವಾಗಿಯೂ ಒಂದು ಅದ್ಭುತ ನಿರ್ಧಾರ ಅಲ್ವಾ? ತನಗೆ ಕಣ್ಣೀರು ಬಿಟ್ಟು ಬೇರೇನೂ ಕೊಡದ ಆ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಅವಳು ದಾನ ಮಾಡಿಬಿಡ್ತಾಳೆ. ಯಾಕಂದ್ರೆ ನಿಜವಾದ ನೆಮ್ಮದಿ ಇರೋದು ಹಣದಲ್ಲಲ್ಲ, ವಿಕಾಸ್ನಂತಹ ಜನರ ಸರಳ ಮನಸ್ಸಿನಲ್ಲಿ ಅಂತ ಅವಳಿಗೆ ಅರಿವಾಡಿತ್ತು. ಅವಳ ಜೀವನ ಹೇಗೆ ಬದಲಾಯಿತು ಅನ್ನೋದನ್ನ ಇಲ್ಲಿ ನೋಡಬಹುದು. ಮೊದಲು ಅವಳ ಪ್ರಯಾಣ ಮೌನ ಮತ್ತು ಭಯದಿಂದ ಕೂಡಿತ್ತು. ಕಾರಿನ ಮುಚ್ಚಿದ ಕಿಟಕಿಗಳು ಅವಳ ಬಂಧನವನ್ನ ತೋರಿಸ್ತಿದ್ವು. ಆದ್ರೆ ಈಗ ವಿಕಾಸ್ ಜೊತೆ ಅವನ ಹಳ್ಳಿಗೆ ಹೋಗುವಾಗ ಆ ಪ್ರಯಾಣದಲ್ಲಿ ನಗು ಮತ್ತು ಸಂತೋಷ ತುಂಬಿತ್ತು. ತೆರೆದ ಕಿಟಕಿಗಳು ಅವಳ ಸ್ವಾತಂತ್ರ್ಯದ ಸಂಕೇತವಾಗಿದ್ವು. ಅವರ ಕಥೆ ಒಂದು ಸುಂದರವಾದ ಅಂತ್ಯವನ್ನ ಕಾಣುತ್ತೆ. ವಿಕಾಸ್ನ ತಂದೆ ತಾಯಿ ಅವರ ವಯಸ್ಸಿನ ಅಂತರವನ್ನೆಲ್ಲ ಬದಿಗಿಟ್ಟು ಅವರ ಪ್ರೀತಿಯನ್ನ ಒಪ್ಪಿಕೊಳ್ತಾರೆ. ಹಳ್ಳಿಯ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಆದ ಮೇಲೆ ಹೇಮಾದೇವಿಗೆ ತಾನು ಇಷ್ಟು ದಿನ ಹುಡುಕುತ್ತಿದ್ದ ನಿಜವಾದ ಸಂತೋಷ ಸಿಗುತ್ತೆ. ಈ ಕಥೆ ನಮ್ಗೆಲ್ಲ ಒಂದು ದೊಡ್ಡ ಪಾಠವನ್ನ ಕಲಿಸ್ತೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರ್ಲಿ, ನಾವು ಭರವಸೆಯನ್ನ ಮಾತ್ರ ಯಾವತ್ತೂ ಬಿಡಬಾರ್ದು. ಯಾಕಂದ್ರೆ ಮಾನವೀಯ ಸಂಬಂಧಗಳ ಶಕ್ತಿ ಜಗತ್ತಿನ ಯಾವುದೇ ಸಂಪತ್ತಿಗಿಂತ ದೊಡ್ಡದು.